ಬಂಧುಗಳೇ, ನಾವು ಇವತ್ತೊಂದು ವಿಶೇಷವಾಗಿ ಒಂದು ಗ್ರಿಲ್ ಚಿಕನ್ ಮಾಡೋಣ ಅಂತ ನಾವು ಇವಾಗ ತಯಾರಾಗಿ ಬಂದಿದ್ದೇವೆ. ನೋಡುವ ಗ್ರಿಲ್ ಚಿಕನ್ ಯಾವ ರೀತಿ ಮಾಡೋದು ಅಂತ. ಬನ್ನಿ ನಮ್ಮ ಜೊತೆ. ನಾವೊಂದು ಗ್ರಿಲ್ ಚಿಕನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ನಾವಿವಾಗ 2 kg ಅಷ್ಟು ಚಿಕನ್ ತಗೊಂಡಿದ್ದೇವೆ. ಚಿಕನ್ ನಾವು ಫಸ್ಟ್ ವಾಶ್ ಮಾಡುವ. ಗ್ರಿಲ್ ಚಿಕನ್ ಮಾಡಲಿಕ್ಕೆ ನಮಗೆ ದೊಡ್ಡ ದೊಡ್ಡ ಸೈಜಲ್ಲಿ ಚಿಕನ್ ನಾವು ತಗೊಳ್ಳೋದು ಒಳ್ಳೆಯದು. ಗ್ರಿಲ್ ಚಿಕನ್ಗೆ ಬೇಕಾದ ಏನೇನು ಯಾವ ಮಸಾಲ ಹಾಕ್ಬೇಕಂತ ನೋಡುವ. ಮೊದಲಿಗೆ ಗ್ರಿಲ್ ಚಿಕನ್ ಮಸಾಲನೇ ಹಾಕುವ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಅರಶಿನ, ಗರಂ ಮಸಾಲ, ಮಸಾಲ ಆಮೇಲೆ ಮಿಕ್ಸ್ ಮಾಡಿದ ಮೇಲೆ ಯಾವ ರೀತಿ ಟೇಸ್ಟ್ ಇದೆ ಅಂತ ನೋಡಿ ಗರಂ ಮಸಾಲ ಹಾಕ್ಬೋದು. ಮೊಸರು, ಇದಕ್ಕಿಂತಲೇ ನಾವು ಒಂದು ಹೋಮ್ ಮೇಡ್ ಮಸಾಲ ಮಾಡಿದ್ದೇವೆ. ಇದಕ್ಕೆ ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಒಂದು ಬೆಳ್ಳುಳ್ಳಿ ಹಾಕಿ ಮಾಡಿದ್ದೇವೆ. ಇದು ಗ್ರೀನ್ ಮಸಾಲ ಅಂತ. ನೀವು ಕೂಡ ಒಂದು ಟ್ರೈ ಮಾಡ್ಬೋದು, ರುಚಿ ಸಖತ್ತಾಗಿ ಬರುತ್ತೆ. ಆಯಿಲ್, ಕೊಬ್ಬರಿ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು ಲಿಂಬೆ, ಮಸಾಲ ರೆಡಿಯಾಗಿದೆ. ಈಗ ಚಿಕನ್ ಹಾಕುವ. ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇವೆ. ಸ್ವಲ್ಪ ಇದನ್ನು ಫ್ರಿಜ್ಜಲ್ಲಿ ಇಡುವ ಸ್ವಲ್ಪ ಹೊತ್ತು. ಮಸಾಲೆ ಎಲ್ಲ ಚೆನ್ನಾಗಿ ಎಳಿಬೇಕು. ಅದರ ಮಧ್ಯೆ ನಾವು ಗ್ರಿಲ್ ರೆಡಿ ಮಾಡುವ. ಗ್ರಿಲ್ ರೆಡಿ ಮಾಡಿ ಒಂದು ಸ್ವಲ್ಪ ಬೆಂಕಿ ಎಲ್ಲ ಹಾಕ್ಲಿಕ್ಕಿದೆ, ರೆಡಿ ಮಾಡುವ. ಹೋಗುವ ಬನ್ನಿ. ಗ್ರಿಲ್ ಚಿಕನ್ ಮಾಡಲಿಕ್ಕೆ ನಾವೀಗ ಪ್ಲೇಸ್ ರೆಡಿ ಮಾಡ್ತಾ ಇದ್ದೇವೆ, ಸೆಟ್ ಮಾಡಿ. ಈಗ ಸ್ವಲ್ಪ ಕ್ಲೀನ್ ಮಾಡುವ ಇಲ್ಲಿ. ಆಮೇಲೆ ಕಲ್ಲು ಹಾಕಿ ಸೆಟ್ಟಿಂಗ್ ಮಾಡುವ. ಇದ್ದೇ ಅದು ಕೆಂಡೆಲ್ಲ ರೆಡಿ ಆಗಿದೆ. ಗ್ರಿಲ್ ಇಡುವ. ನಾವು ಚಿಕನ್ ಇಡುವ ಮುಂಚೆ ಎಣ್ಣೆ ಸವರಬೇಕು. ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟು ನಾವು ಅರ್ಧ ಗಂಟೆ ಆಯಿತು. ಈಗ ಫ್ರೈ ಮಾಡುವ. ಓಕೆ, ಒಂದೊಂದೇ ಹಾಕುವ. ಎಣ್ಣೆ ನಾವು ಇವಾಗಲೇ ಹಚ್ಚಿದ್ದೇವೆ. ಇನ್ನು ಚಿಕನ್ ಇಡೋದು, ಒಂದೊಂದೇ ಪೀಸ್ ಇಡುವ.
ನಾವು ಮಗುಚು ಹಾಕುವ ಮೊದಲು ಸ್ವಲ್ಪ ಮೇಲ್ಗಡೆ ಎಣ್ಣೆ ಸವರಿ ಕೊಡುವ. ಮಗ್ಚು ಹಾಕುವ. ಮಗ್ಚು ಹಾಕಿದ್ದೀವಿ. ಸ್ವಲ್ಪ ಫ್ರೈ ಆಗಲಿ. ಮಗ್ಚು ಹಾಕುವಾಗ ಸ್ವಲ್ಪ ಆಯಿಲ್ ಹಾಕ್ತಾ ಇರಬೇಕು. ಮಸಾಲೆ ಕೂಡ ಹಾಕುವ. ಫ್ರೈ ಆಗ್ತಾ ಆಗ್ತಾ ಒಳ್ಳೆ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಗ್ರಿಲ್ ಚಿಕನ್ ನೋಡಿ ಇವಾಗ ಸಖತ್ತಾಗಿ ಫ್ರೈ ಆಗಿದೆ. ತೆಗೆಯುವ ಒಂದೊಂದೇ. ಸಖತ್ತಾಗಿ ಫ್ರೈ ಆಗಿ ನಮ್ಮ ಗ್ರಿಲ್ ಚಿಕನ್ ರೆಡಿಯಾಗಿದೆ. ಬಂಧುಗಳೇ, ನಾವು ಇವಾಗ ಗ್ರಿಲ್ ಚಿಕನ್ ರೆಡಿ ಮಾಡಿಟ್ಟಿದ್ದೇವೆ. ಇದನ್ನು ತಿನ್ನಲಿಕ್ಕೆ ಇದ್ರ ಜೊತೆಗೆ ಮಯೋನಸ್ ಜೊತೆನೇ ತಿನ್ನಬೇಕು. ಇದನ್ನು ಹೇಗೆ ಮಾಡು ಅಂತ ನೋಡುವ. ಮಯೋನಸ್ ಮಾಡಲಿಕ್ಕೆ ನಾವು ಒಂದು ಮೊಟ್ಟೆ ಹಾಕುವ. ಮೊಟ್ಟೆ ನಾವು ಮಿಕ್ಸ್ ಜಾರಿಗೆ ಒಂದು ಮೊಟ್ಟೆ ಹಾಕುವ. ಆಮೇಲೆ ಇದಕ್ಕೆ ಒಂದು 2 ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶುಗರ್. ಈಗ ಸ್ವಲ್ಪ ಆಯಿಲ್ ಹಾಕಿ ಗ್ರೈಂಡ್ ಮಾಡುವ. ಗ್ರೈಂಡ್ ಮಾಡೋದು ಆಯಿಲ್ ಹಾಕೋದು, ಗ್ರೈಂಡ್ ಮಾಡೋದು ಆಯಿಲ್ ಹಾಕೋದು, ಬಿಟ್ಟು ಬಿಟ್ಟು ನಾವು ಆಯಿಲ್ ಹಾಕಬೇಕು. ಆವಾಗ ನಮಗೆ ಮಯೋನಸ್ ತಿಕ್ಕಾಗಿ ಬರ್ತದೆ. ಮತ್ತೆ ಗ್ರೈಂಡ್ ಮಾಡುವ ಯಾವ ರೀತಿ ಬಂದಿದೆ ಅಂತ ನೋಡಿ. ಮಯೋನಸ್ ಈಗ ರೆಡಿಯಾಗಿದೆ. ಇದನ್ನು ನಾವು ಗ್ರಿಲ್ ಚಿಕನ್ ಮಾಡಿದ್ದೀವಲ್ಲ, ಅದಕ್ಕೆ ನಾವು ಮಿಕ್ಸ್ ಮಾಡಿ ನಾವು ತಿನ್ನಲಿಕ್ಕಿದ್ದೀವಿ. ಇದೆ ಟೇಸ್ಟ್ ನೋಡ. ಮಯೋನಸ್ ಹಾಕಿ ನಾವು ತಿಂತಾ ಇದ್ದೀವಿ, ಪರೋಟ ತಿಂತಾ ಇದ್ದೀವಿ. ನನ್ನ ಗೆಳೆಯ ಚರಣ್ ಕೂಡ ಇದ್ದಾರೆ. ಅವ್ರ ಟೇಸ್ಟ್ ನೋಡಿ ಹೇಳ್ತಾರೆ. ನೋಡುವ. ಮಯೋನಸ್ ಜೊತೆಗೆ ಈ ರೀತಿ ಮಿಕ್ಸ್ ಮಾಡಬೇಕು. ಸಕ್ಕತ್ತಾಗಿದೆ. ಮಸಾಲೆ ಎಲ್ಲ ಉಪ್ಪು ಮಸಾಲ ಒಳ್ಳೆ ರೀತಿಯಲ್ಲಿ. ಅದರ ಜೊತೆಗೆ ಈ ಪರೋಟವನ್ನು ಕೂಡ ಈ ಗ್ರಿಲ್ ಚಿಕನ್ ಜೊತೆಗೇನೆ ಈ ರೀತಿ ತಗೋಬೇಕು. ಮಯೋನಸ್ ಜೊತೆ ಮಿಕ್ಸ್ ಮಾಡಬೇಕು. ಈ ಪರೋಟ ಜೊತೆಗೆ ಈ ರೀತಿ ಒಳಗಡೆ ಇಟ್ಟು ಈ ಥರ ಫೋಲ್ಡ್ ಮಾಡಿ ಚೆನ್ನಾಗಿ ಈ ರೀತಿ. ವಾವ್, ಸೂಪರ್ ಅಡಿಕ್ಫುಲ್ ಟೇಸ್ಟ್ ಆಗಿದೆ. ಪರೋಟ ಜೊತೆಗೆ ನಾವು ಇವಾಗ ಕಳ್ಳೂರು ಅಂತ ಒಂದು ಫಿಶ್ ಬರುತ್ತೆ ನಮ್ಮ ಮಂಗಳೂರು ಸೈಡ್. ಕಳ್ಳೂರು ನಾವು ಫಿಶ್ಶು ಸಾರು ಮಾಡಿದ್ದೀವಿ. ಅದು ಕೂಡ ಸಖತ್ ಟೇಸ್ಟ್ ಆಗಿದೆ. ಈ ಪರೋಟ ಜೊತೆಗೆ ಇದನ್ನು ಈ ರೀತಿ ತಿನ್ನಬೇಕು. ಈರುಳ್ಳಿ ಜಗಿಬೇಕು. ನಮ್ಮ ಗೆಳೆಯ ಚರಣ ಹೋಗಿದ್ದಾರೆ. ಅವರು ಈಗ ಟೇಸ್ಟ್ ಮಾಡ್ತಾರೆ. ಸೂಪರ್ ಇದೆ, ಚೆನ್ನಾಗಿದೆ. ಮತ್ತೆ ಅವೆಲ್ಲ ಹೇಳಿದ್ದಾರೆ ಅವರ ಮತ್ತೆ ನಾನೇ ಬೇರೆ ಹೇಳಿಕೆ ಇಲ್ಲ. ಸೂಪರ್ ಇದೆ.
ಸೊ ಗೈಸ್ ನಾನು ಕೂಡ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ಇವತ್ತು ನಾನು ಖಾಲಿ ಕ್ಯಾಮರಾಮ್ಯಾನ್ ಆಗಿ ಮಾತ್ರ ಇದ್ದದ್ದು. ಸೊ ಹೇಗಾಗಿದೆ ಅಂತ ನೋಡಿ ಹೇಳ್ತೀನಿ. ವಾವ್ ಗೈಸ್, ಸೂಪರ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇನ್ನೊಂದು ವಿಡಿಯೋ ಸಿಗುವ. ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ, ನಮ್ಮನ್ನು ಇನ್ನೂ ಸಪೋರ್ಟ್ ಮಾಡಿ. ಸೊ ಇನ್ನೊಂದು ವಿಡಿಯೋಗೆ ಸಿಗುವ. ಟಾಟಾ, ಬಾಯ್ ಬಾಯ್.